Hello students, welcome back to Statistics by Savita. ಇಲ್ಲಿ ಕಮೆಂಟ್ ಅಂತೂ ಕಂಟಿನ್ಯೂಸ್ ಕಮೆಂಟ್ ಹಾಕ್ತಾನೆ ಇದ್ದೀರಾ, ಅದನ್ನು ಮಾಡಿ ಮೇಡಮ್ ಇದನ್ನು ಮಾಡಿ ಅಂತ. ಬಟ್ ಒಂದೊಂದಾಗಿ ನಾನು ಮಾಡ್ತಾ ಬರ್ತಿದ್ದೀನಿ. ಎಲ್ಲರ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ಲಿಕ್ಕೆ ಆಗ್ತಿಲ್ಲ, ಯಾಕಂದರೆ PUC ಫಸ್ಟ್ ಇಯರ್ ರಿಸಲ್ಟು ಅದೆಲ್ಲ ಕೊಡೋದ್ರಿಂದ ಈಗ PUC ಫಸ್ಟ್ ಇಯರ್ ಕರೆಕ್ಷನ್ ನಡೆದಿದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು, ಮತ್ತು ಕಾಲೇಜು ಅದೆಲ್ಲ ವರ್ಕ ಇರೋದ್ರಿಂದ ಆದರೂ ಕೂಡ ನಾನು ನೋಡ್ತಾ ಇದ್ದೀನಿ ಕಮೆಂಟ್ಸ್ನ. ಒಂದೇ ಸತಿ ನೋಡಿ ನಾನು ನಿಮಗೆ ಏನೇನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಬೈ ನೀವು ಡೊಮಿನೆನ್ಸ್ ಪ್ರಿನ್ಸಿಪಲ್ ಕೇಳಿದ್ರಿ. ಡೊಮಿನೆನ್ಸ್ ಪ್ರಿನ್ಸಿಪಲ್ ಒಂದೆರಡು ಮೂರು ಹುಡುಗರು ಕೂಡ ಅದನ್ನು ಹಾಕಿದ್ರು. ಈಗ ಡೊಮಿನೆನ್ಸ್ ಪ್ರಿನ್ಸಿಪಲ್ ಈಸಿಯಾಗಿದೆ, ಗೇಮ್ ಥಿಯರಿ. ಒಂದು ನಿಮಿಷ ಲೈಟ್ ಹಾಕ್ಕೊಂಡು ಬಿಡ್ತೀನಿ. ಓಕೆ, ಡೊಮಿನೆನ್ಸ್ ಪ್ರಿನ್ಸಿಪಲ್ಲು ಈಸಿಯಾಗಿದೆ. ಅದನ್ನ ಯಾಕಷ್ಟು ಡಿಫಿಕಲ್ಟ್ ಅನ್ಕೊಂಡಿದ್ದೀರಾ ನನಗೆ ಗೊತ್ತಿಲ್ಲ, ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಡೊಮಿನೆನ್ಸ್ ಒಂದು ಯಾವ್ದಾದ್ರು ಪ್ರಾಬ್ಲಮ್ ತಗೊಳ್ಳೋಣಂತೆ. ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದರಲ್ಲಿ ನೋಡಿದ್ದೆ ನಾನು, ಡೊಮಿನೆನ್ಸ್ ಫಾರ್ 5 marks ಕ್ವಶನ್. ಓಕೆ, this question. Okay, here the player A, here the player B. Okay, here the A1, A2, A3, B1, B2, B3, B4. ಹೌದಾ? ಓಕೆ, ಬೈ ಕಮೆಂಟ್ ಮಾಡಿದ್ರಿ ನೀವು ಮೇಡಮ್ ಸಾವಕಾಶ ಮಾಡಿ ತಿಳಿಯೋ ಹಾಗೆ ಅಂತ. ನಾನು ಇಲ್ಲಿ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. 5, 2, 1, 6 ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ನಾನು ಸಾವಕಾಶ ಮಾಡ್ತೀನಿ ಇಲ್ಲಿ. 2, 1, 0, 2, 7, 5, 4, 5. ಓಕೆ, ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಲ್ಲಿ ಏನು ರೂಲ್ಸ್ ಅಂತಂದ್ರೆ, ನೀವು ಐದರ್ ಕಾಲಮ್ ಅರ ತೆಗಿಬೋದು, ಇಲ್ಲ ರೋ ಅರ ತೆಗಿಬೋದು. ಯಾವುದಾದ್ರೂ ಫಸ್ಟ್ ತೆಗೀರಿ, ಇದನ್ನೇ ತೆಗಿಬೇಕು ಅಂತಿಲ್ಲ. ಬಟ್ ರೋ ಮಿನಿಮಮ್ ಇರಬೇಕು, ಕಾಲಮ್ ಮ್ಯಾಕ್ಸಿಮಮ್ ಇರಬೇಕು. ಓಕೆ, ಇವೆರಡನ್ನು ನೀವು ಅಪ್ಲೈ ಮಾಡಿದ್ರಿ ಅಂದ್ರೆ, ಈ ಎರಡು ರೂಲನ್ನು ನೀವು ಇಲ್ಲಿ ತಿಳ್ಕೊಂಡ್ರಿ ಅಂದ್ರೆ ಸಾಕು, ನಿಮಗಿಲ್ಲಿ ಈಸಿಯಾಗಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಓಕೆ, ಇದನ್ನ ಹೆಂಗ್ ಮಾಡೋದು ನೋಡೋಣ. ಈಗ ನೀವು ಯಾವ್ದು ತೆಗಿತೀರಾ? ರೋ ಮಿನಿಮಮ್ ಇರಬೇಕು, ಕಾಲಮ್ ಮ್ಯಾಕ್ಸಿಮಮ್ ಇದ್ದದನ್ನ ತೆಗಿಬೇಕು. ಫುಲ್ ರೋ ನೋಡ್ಕೊಳ್ತೀರಾ, ಇದು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಅಲ್ಲ, ಬಟ್ ಫುಲ್ ರೋ ತಗೋಬೇಕು. ಫುಲ್ ರೋ ನೋಡಿದಾಗ ಈಗ 5, 2, 1, 6 ಇದೆ, ಇಲ್ಲೇ 2, 1, 0, 2 ಇದೆ. ಕಂಪ್ಯಾರೇಟಿವ್ಲಿ ಇವೆರಡು ನೀವು ರೋ ನೋಡಿದಾಗ ಈ ರೋ ನನಗೆ ಯಾಕೋ ಚಿಕ್ಕದ ಅನ್ನಿಸ್ತು, ಹೌದಾ? ಇದು ಸಣ್ಣದಿದೆ. ಕಂಪ್ಯಾರೇಟಿವ್ಲಿ ಇದೆರಡನ್ನು ನೋಡಿದಾಗ ಇದು ಈ ರೋ ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ವ್ಯಾಲ್ಯೂಸ್ ನೋಡಿದಾಗ ಇದಕ್ಕಿಂತ ಇದು ಚಿಕ್ಕದನ್ನಿಸ್ತದೆ, ಇದಕ್ಕಿಂತ ಇದು ಚಿಕ್ಕದನ್ನಿಸ್ತದೆ, ಹೌದಾ? ದೆನ್ ಯು ಹ್ಯಾವ್ ಟು ರಿಮೂವ್ ದಿಸ್ ಒನ್ A2. ನಾನು ಫಸ್ಟ್ ರೋ ತೆಗೆದ್ಬಿಡ್ತೀನಿ. ನೀವು ಕೂಡ ಸ್ಟೂಡೆಂಟ್ಸ್, ನೀವು ಕೂಡ ಫಸ್ಟ್ ರೋ ತಕ್ಕೊಂಡ್ಬಿಡ್ರಿ. ಅಂದ್ರೆ ನೀವು ಇಲ್ಲಿ ಕಾಲಮ್ ಮ್ಯಾಕ್ಸಿಮಮ್ ಯಾವ್ದು ಉಳಿಯುತ್ತಲ್ಲ ಅದನ್ನ ಮಾಡ್ಕೊಂಡು ಹೋಗ್ಬೋದು ನೀವು. ಓಕೆ, ಈಗ ಇದನ್ನ ತೆಗೆದ್ರಲ್ಲ, ಈಗ ಏನ್ ಮಾಡ್ತೀರಾ? ಇದು ಡಿಲೀಟ್ ಆಯ್ತು, A2 ಡಿಲೀಟ್ ಆಯ್ತು. ಇವಾಗ ನೀವು ಬರೀಬೇಕಾಗಿರೋದು A1 and A3, A1, A3 ಡಾಮಿನೇಟ್ಸ್ A2. ಓಕೆ, ದೆನ್ A2 ಈಸ್ ಡಿಲೀಟೆಡ್ ಅಂತ ಬರೀಬೇಕಿಲ್ಲಿ. ಓಕೆ, ಇವೆರಡು ಡಾಮಿನೇಟ್ ಮಾಡಿದ್ವಿ ಇದ್ರ ಮೇಲೆ, ಇದನ್ನ ಡಿಲೀಟ್ ಮಾಡಿದ್ವಿ ಅಂತ. ಡಿಲೀಟೆಡ್, ದಟ್ ಈಸ್ ಡಿಲೀಟೆಡ್. ದೆನ್ ವಾಟ್ ಈಸ್ ರಿಮೈನಿಂಗ್? A1, A3 ಈಸ್ ರಿಮೈನಿಂಗ್, B1, B2, B3, B4. ದೆನ್ 5, 7, 2, 5, 1, 4, 6, 5 ಈಸ್ ಅ ರಿಮೈನಿಂಗ್. ಇದರಲ್ಲಿ ನೋಡಿದಾಗ ನಿಮ್ಗೆ ಯಾವುದು ದೊಡ್ಡದು ಅನಿಸ್ತದೆ? ಈಗ ಒಂದು ರೋ ತೆಗೆದ್ಬಿಟ್ವಾ, ಈ ಕಾಲಮ್ ತೆಗಿಯೋಣಂತೆ. ಕಾಲಮ್ ನೋಡಿದಾಗ 5, 7 ಈಸ್ ಅ ಬಿಗ್ಗೆಸ್ಟ್ ಒನ್, and even the 6, 5 is also biggest one.
you can delete 2 columns also and 2 row also, but you have to write it here which one you are deleting and which is dominating. Then B2 comma B3 dominating B1 and B4. So B1 and B4 deleted. Okay, ಇವನ್ನೆರಡನ್ನು ಡಿಲೀಟ್ ಮಾಡ್ಕೊಂಡ್ಬಿಟ್ರಿ. ವಾಟ್ ಈಸ್ ರಿಮೈನಿಂಗ್? A1, A3. Here the B2 and B3 is a remaining. That is 2, 1, 5, 4. Okay, 2, 1, 5, 4 is a remaining. Then ಇವಾಗ ನಿಮಗೆ ಇಲ್ಲಿ ರೋ ಕಾಣಿಸ್ತಾ ಇದೆನಾ? ಇದು 5, 4 ಕಿಂತನೂ 2, 1 ಸಣ್ಣದಿದೆನಾ, ಚಿಕ್ಕದಿದೆನಾ? Then you have to delete this one. Then you have to write it again. A3 is dominates A1 and A3 is a deleted. Okay. Then what is remaining? A3. Here the B2 and B3 is remaining 5, 4. Then again here the 2 columns is remaining. You have to remove the biggest column. Then you have to remove this one. Then what is remaining? Then again you have to B3 is dominating B2. B2 is a deleted. Then the remaining is A3, B3, the 4. Okay. Then 4 is a value of the game. V is equals to a 4. Value of the game. Then V is equals to 4. The strategy for A is A3 and B is B3. You have to write the strategies. Okay. ಈಗ ನೀವು ಮಾಡಿದ ಪ್ರಾಬ್ಲಮ್ಮು ಕರೆಕ್ಟ್ ಐತೆ ಇಲ್ಲೋ ಅಂತ, ಹೌದಾ? ಈಗ ಅಂದ್ರೆ ವೆರಿಫೈ ಮಾಡ್ಕೊಳ್ಳಿ. ಇದನ್ನ ವೆರಿಫೈ ಮಾಡೋದು ಈಗ ಫಸ್ಟ್ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ಲೇ ವೆರಿಫೈ ಮಾಡ್ಕೊಳ್ಳೋಣ. ದ ರೋ ವೈಸ್ ಮಿನಿಮಮ್ ರೋ ತೆಗಿಬೇಕಲ್ವಾ? ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಅಲ್ಲಿ 1. ಹಿಯರ್ ದ 0, ಹಿಯರ್ ದ 4. In this the maximum value in the column, then 5, this 4, this is a 6. Which one is circled as well as boxed? That is a value of the game. V is equals to 4. ಪೆನ್ಸಿಲ್ಲೇ ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಗೆ ರಫ್ ಅಂತ ಇಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಬ್ಯಾಡಪ್ಪ ಅಂತಂದ್ರೆ ನೀವು ಸೈಡಿಗೆ ಮಾಡ್ಕೊಳ್ಳಿ. ಎಲ್ಲೋ ಸೈಡಿಗೆ ಮಾಡಿದ್ರು ಏನು ಅಭ್ಯಂತರ ಇಲ್ಲ. ಅಲ್ಲಿ ರಫ್ ಅಂತ ನೀವು ಮ್ಯಾಥ್ಸ್ ಸ್ಟಾರ್ಟ್ ಒಳಗೆ ಮಾಡ್ಕೊಳ್ತೀರಿ. ಇಲ್ಲ ಅದರಲ್ಲಿ ಮಾಡಿದ್ರು ನಮ್ಗೆ ಇಲ್ಲಿ ಮಾಡಿಬಿಟ್ಟಿರ್ತೀರಿ. ಇದು ಮಾಡಿದ್ರು ಅಲ್ಲಿ ಇದಕ್ಕೆ ಇದು ಏನು ಅವರು ಮಾರ್ಕ್ಸ್ ಕಟ್ ಮಾಡೋದಿಲ್ಲ. ನಿಮ್ಗೆ ಡೊಮಿನೆನ್ಸ್ ಪ್ರಿನ್ಸಿಪಲ್ ಇರುತ್ತೆ, ಅದಕ್ಕೆ ಮಾರ್ಕ್ಸ್ ನಾವು ಕೊಡ್ತೀವಿ ಅಲ್ಲಿ ವ್ಯಾಲ್ಯೂಯೇಷನ್ ಅಲ್ಲಿ. ಓಕೆ, ಈಗ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಕೊಳ್ತೀನಿ. ಬಟ್ ನಿಮ್ಗೆ ಆದ್ರೂ ಡೌಟ್ಸ್ ಇದ್ರೆ ಇನ್ನೂ ಒಂದು ಎಕ್ಸಾಂಪಲ್ನ ಮಾಡೋಣಂತೆ. ಇನ್ನು ಒಂದು ಯಾವ್ದಾದ್ರು ನೆಗೆಟಿವ್ ವ್ಯಾಲ್ಯೂಸ್ ತಗೊಳ್ಳೋಣ. ನೆಗೆಟಿವ್ ವ್ಯಾಲ್ಯೂಸ್ ತಗೊಂಡ್ಬಿಟ್ಟು ಎಕ್ಸಾಂಪಲ್ ಅನ್ನ ಮಾಡೋಣ. ಇದು ಕ್ಲಿಯರ್ ಆಗತ್ತೆ ನಿಮಗೆ. ಓಕೆ, ಎಲ್ಲಿದೆ? ಓಕೆ, LPP ಟ್ರಾನ್ಸ್ಪೋರ್ಟೇಷನ್ ಗೇಮ್ ಥಿಯರಿಯಲ್ಲಿದೆ. Maximin minimax principle and this one is a dominance. Okay, ಇದನ್ನ ತಗೊಳ್ತೀನಿ ನೋಡಿ ಎಕ್ಸಾಂಪಲ್. ಪೆನ್ನಲ್ಲಿಟ್ಟೆ ನಾನು. ಓಕೆ, 2 minus 1 3, 2 minus 1 5, minus 1 0 0 ಕಾಣಿಸ್ತಿದೆ ಅಲ್ಲ? 2 0 4.
ಓಕೆ, ಈಗ ನೆಗೆಟಿವ್ ವ್ಯಾಲ್ಯೂ ಅಂದರೆ ನೆಗೆಟಿವ್ ಸೈನ್ ಇರುವಂತಹದ್ದು ಮತ್ತೆ ಜೀರೋ ಇರುವಂತಹದ್ದು ಯಾವ್ದಿದೆ, ರೋದಲ್ಲಿ ನೋಡಿ, ಕಾನ್ಸಂಟ್ರೇಟ್ ಮಾಡಿ. ಇಲ್ಲಿ 2 ಇದೆ, 2 ಇದೆ, ಇಲ್ಲಿ -1 2, -1 0 0 ಇರೋದ್ರಿಂದ ಇದು ಸಣ್ಣದಿದು. ದೆನ್ ಯು ಹ್ಯಾವ್ ಟು ಡಿಲೀಟ್ ದಿಸ್ ಒನ್. ದೆನ್ ವಾಟ್ ಈಸ್ ರಿಮೈನಿಂಗ್? 2 -1 3, 2 -1 5, 2 0 4. ಓಕೆ, ಈಗ ಇದೆರಡು ಕಾಲಮು ನಿಮಗೆ ದೊಡ್ಡದು ಅನ್ನಿಸ್ಲಿಕ್ಕತ್ತದ, ಹೌದಾ? ಇದನ್ನ ಎರಡು ತೆಗಿಬೋದು ಅಥವಾ ಒಂದು ತೆಗೆದು ಇನ್ನೊಂದು ಸ್ಟೆಪ್ ತಗೊಂಡ್ರು ಓಕೆ, ನಾಟ್ ಅ ಪ್ರಾಬ್ಲಮ್. -1 -1 ಆ್ಯಂಡ್ 0 ಇದೆಲ್ಲ ಹಾಕ್ಕೊಳ್ತೀರಿ, ಸೆಂಟರ್ ಬರಿತಾ ಇರ್ತೀರಿ. ವಿಚ್ ಒನ್ ಯು ಆರ್ ಡಿಲೀಟಿಂಗ್, ಓಕೆ, ವಿಚ್ ಈಸ್ ಡಾಮಿನೇಟಿಂಗ್. ದೆನ್ -1, these 3 rows is remaining. Okay, A1, A2 and A4. A1, A2, A4. This one is a center alaidu, that is a B2. Okay, then A1 is deleted, A2 is deleted. Then the remaining is a A4 and B2. 0 is the value of the game. V is equals to 0. Is it a fair game? ante avaru keltare, avaga yes, it is a fair game. V is equals to 0 is a fair game. Okay, is it clear? Then if you again your confusion means again you take it, go on, put the minimum value, row side minimum value. Okay, -1 is a minimum value comparative to 0. Okay, here in this the 2 is a maximum value, in this the 0 is a maximum value, and in this 5 is a maximum. Which one is? That is A4 and B2. Okay, this is clear. ಡಾಮಿನೆನ್ಸ್ ನೀವು ಹೆಂಗೆ ಮಾಡಿದ್ರು ಆನ್ಸರ್ ಬರುತ್ತೆ. ಐದರ್ ರೋ ತೆಗಿರಿ, ಕಾಲಮ್ ತೆಗಿರಿ. ಈಗ ನಿಮ್ಮ ಫ್ರೆಂಡ್ ನಾನು ಇದನ್ನ ತೆಗದೆ, ನಿಮ್ಮ ಫ್ರೆಂಡ್ ತೆಗಿಲಿಕ್ಕಿಲ್ಲ, ಇದನ್ನ ತೆಗಿಬೋದು, ಅದನ್ನ ತೆಗೆದ್ರೂ ಕೂಡ ಯು ಆರ್ ಗೆಟಿಂಗ್ ಆಸ್ ಅ ದಿಸ್ ಓನ್ಲಿ ಅ ಆನ್ಸರ್. ಈಗ ಬೇರೆ ಬೇರೆ ಮಾಡಿದ್ರು, ಯಾಕಂದ್ರೆ ಒಂದು ನೆನ್ಪಿಟ್ಕೊಳ್ಳೋದು ಮ್ಯಾಕ್ಸಿಮಮ್ ಕಾಲಮ್ ಅಥವಾ ಬಿಗ್ಗೆಸ್ಟ್ ಕಾಲಮ್ and smallest row, small row, you have to go on delete it. ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಡೊಮಿನೆನ್ಸ್ ಪ್ರಿನ್ಸಿಪಲ್ ಪರ್ಫೆಕ್ಟ್ ಆಗಿಬಿಡ್ತೀರಾ ನೀವು. ಅಂದರೆ ಅವ್ರು ಕೇಳಿದ್ರು ಮಾಡ್ಬೋದು. ಓಕೆ ಓಕೆ, ತಿಳಿತು ಅಂದ್ಕೊಳ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ಬೈ ತಿಳಿತು ಅಂದ್ಕೊಳ್ತೀನಿ ನಿಮಗೆ. ಕಮೆಂಟ್ ಹಾಕ್ತಾ ಇದ್ರಿ ನೀವು, ಅದಕ್ಕೆ ನಾನು ಮಾಡಿದ್ದೀನಿ ಇದನ್ನ ವಿಡಿಯೋನ.